ನಮಸ್ತೆ. ಈಗೇನು ನೋಡ್ತಾ ಇದ್ದೀರಾ, ಧಾರವಾಡ ಪಾಯಿಂಟಿಂದ ಇದೇ ಭೂಮಿ. ಜಮೀನಿಗೆ ರೋಡ್ ಮಾಡ್ಕೋಬೇಕು. ರೋಡ್ಗೂ ಜಮೀನಿಗೆ ಅಗ್ಗಿದೆ, ರೋಡ್ ಮಾಡ್ಕೋಬೇಕಿಲ್ಲಿ. ಈಗೇನು ನೋಡ್ತಾ ಇದ್ದೀರ ನೀವು, ಈ ಖಾಲಿ ಜಾಗ ಕಾಣ್ತದಲ್ಲ, ಇದು ಪೂರ್ತ 2 ಎಕರೆ ವಿಸ್ತೀರ್ಣದ ಜಾಗ ಬಂದು 2 ಎಕರೆ ಇದೆ. 2 ಎಕರೆ. ಹಿಂದೆಗಡೆ ಪೂರ್ವಕ್ಕಾದಂಗೆ ಹಳ್ಳ ಇದೆ, ದಕ್ಷಿಣಕ್ಕೂ ಹಳ್ಳ ಇದೆ. ಆ ಕಡೆ ಕಬ್ಬು ಕಾಣ್ತಾ ಇದೆಯಲ್ಲ, ಆ ಕಬ್ಬವರೆಗೆ ಆ ತೆಂಗಿನ ಗಿಡ ಇದೆಯಲ್ಲ ಅಲ್ಲಿವರೆಗೆ ಏಕುವೆ. ರೋಡ್ ಪೇಸಿಂಗ್ ಬಂದು ನಿಮಗೆ 150ರಿಂದ 200 ಅಡಿ ಸಿಗುತ್ತೆ. ರೋಡ್ ಪೇಸಿಂಗು 150ರಿಂದ 200 ಅಡಿ ಸಿಗುತ್ತೆ, ಜಾಸ್ತಿನೇ ಇದೆ. ಕೆರೆ ಮಗ್ಲಿದೆ ಭೂಮಿ. ದೊಡ್ಡ ಕೆರೆ ಇದು, ದೊಡ್ಡ ಕೆರೆ ಮಗ್ಲಿದೆ. ಇದೇ ರಸ್ತೆ, ಇದೇ ಜಾಗ. ಮದ್ದೂರು ಮಳವಳ್ಳಿ ಹೈವೇಯಿಂದ 6 ಕಿಲೋಮೀಟ್ರ್. ಮದ್ದೂರು ಮಳವಳ್ಳಿ ಹೈವೇ ರೋಡಿಂದ 6 ಕಿಲೋಮೀಟ್ರ್. ಮದ್ದೂರಿಂದ ಒಂದು 14 ಕಿಲೋಮೀಟ್ರ್. ಮದ್ದೂರಿಗೆ 14 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಕೆಂಗೇರಿಯಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಕೆಂಗೇರಿಯಿಂದ 80ರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಬಂದು 2 ಎಕರೆ ವಿಸ್ತೀರ್ಣ. ಬೆಲೆ ಬಂದು 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಆ ಕಡೆ ಕಬ್ಬಿದೆ, ಆ ಕಡೆ ಎಲ್ಲ ಅದ್ಬಸ್ತಾಗಿದೆ, ಕಲ್ಲೆಲ್ಲ ಅದ್ಬಸ್ತಾಗಿದೆ. ಕೆಳಗಡೆನೂ ಹಳ್ಳ ಇದೆ, ಈ ಕಡೆಗೂ ಹಳ್ಳ ಕಾಲುವೆ ಹೋಗುತ್ತೆ. ಖರಾಬು ಸಿಗುತ್ತೆ ಸ್ವಲ್ಪ. ತುಂಬ ಚೆನ್ನಾಗಿದೆ ಜಾಗ. ಧಾರವಾಡ ಪೇಸಿಂಗ್ ನಿಮಗೆ 150ರಿಂದ 200 ಅಡಿ ಸಿಗುತ್ತೆ, ಜಾಸ್ತಿನೇ ಇದೆ. ಜಾಗ ಇಷ್ಟ ಆದರೆ, ಓಕೆ ಆದರೆ ಫೋನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಕಡೆ ಹಳ್ಳ, ಕೆಳಗಡೆನೂ ಹಳ್ಳ ಇದೆ. ಆ ಕಡೆ ಹಳ್ಳ, ಈ ಕಡೆ ಕಬ್ಬು ಕಾಣ್ತಾ ಇದೆಯಲ್ಲ, ಈ ಕಬ್ಬೇ ಎಡೆ ಇಲ್ಲಿ. ರೋಡ್ ಪೇಸಿಂಗ್ ಎಲ್ಲ ಸ್ವಲ್ಪ ಕಳೆ ಬೆಳ್ಕೊಬಿಟ್ಟಿದೆ, ಜಮೀನು ಕಾಣೋಕ್ಕಾಗ್ತಾ ಇಲ್ಲ. ಎಲ್ಲ ಗಿಡ ಬೆಳ್ಕೊಬಿಟ್ಟು ಜಮೀನೇ ಕಾಣ್ತಾ ಇಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಕೆರೆ ಬೈಲು, ಕೆರೆ ಮಗ್ಲು ಕೇಳುವಂಥವ್ರಿಗೆ ನೀರಿಗೆ ತುಂಬ ಅನುಕೂಲ ಇದೆ. ಕೆರೆ ಪಕ್ಕದಲ್ಲೇ ಇರೋದ್ರಿಂದ, ಕೋಡಿ ಮಗ್ಲಲ್ಲೇ ಹೋಗೋದ್ರಿಂದ, ಕೆರೆ ಕೋಡಿ ತುಂಬ ಚೆನ್ನಾಗಿದೆ. ನೀರಿಗೆ ಅನುಕೂಲ ಚೆನ್ನಾಗಿದೆ. ಜಾಗ ಇಷ್ಟ ಆದರೆ, ಓಕೆ ಆದರೆ ಫೋನ್ ಮಾಡಿ ಸರ್.